ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ರೆಸಾರ್ಟ್ ಆಗಿ ಬದಲಾಗಿತ್ತು. ಈಗ ಈ ರೆಸಾರ್ಟ್ ಮತ್ತೆ ಜೈಲಾಗುವಂತ ಸೂಚನೆ ಕಾಣ್ತಾ ಇದೆ. ಯಾಕಂತಂದ್ರೆ ಅಧಿಕಾರಿಗಳು ಅಲ್ಲಿದ್ದಂತ ಅಥವಾ ಅಲ್ಲಿ ಸಿಗ್ತಾ ಇದ್ದಂತ ಸೌಲಭ್ಯಕ್ಕೆಲ್ಲದಕ್ಕೂ ಕೂಡ ಈಗ ಬ್ರೇಕ್ ಹಾಕ್ತಿದ್ದಾರೆ. ಈ ಮಿರಾಕಲ್ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ ಒಬ್ಬ ದಕ್ಷ ಅಧಿಕಾರಿಯನ್ನ ನೇಮಕ ಮಾಡಿರೋದು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಐಷಾರಾಮಿ ವ್ಯವಸ್ಥೆಯ ಬಗ್ಗೆ ಸುವರ್ಣ ನ್ಯೂಸ್ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿತ್ತು. ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿ ಒಬ್ಬ IPS ಅಧಿಕಾರಿಗೆ ಜವಾಬ್ದಾರಿಯನ್ನ ಕೊಡಲಾಗಿತ್ತು. ಈಗ ಜೈಲಲ್ಲಿ ಇದ್ದಂತ ಅಥವಾ ಐಷಾರಾಮಿ ವ್ಯವಸ್ಥೆಗೆ ಬೇಕಾದಂತ ವಸ್ತುಗಳನ್ನೆಲ್ಲ ತಂದಿರಿಸಿಕೊಂಡಿದ್ರು. ಅದು ಎಲ್ಲವನ್ನ ಕೂಡ ಈಗ ಜೈಲಿಂದ ಹೊರತರಲಾಗಿದೆ. ನೋಡ್ತಾ ಇದ್ದೀರಿ, ಜೈಲಲ್ಲಿ ಕೈದಿಗಳು ತಮ್ಮ ಕಾಂಟ್ಯಾಕ್ಟ್ ಅನ್ನು ಬಳಸಿ ಜೈಲಿನಲ್ಲಿದ್ದಂಥ ಲಂಚ ಕೇಳುವ ಸಿಬ್ಬಂದಿಗಳ ಮುಖಾಂತರ ಏನೇನು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ರು ಅದು ಎಲ್ಲವನ್ನ ಕೂಡ ಈಗ ಹೊರಗೆಸೆದಿದ್ದಾರೆ. ಒಂದಿಷ್ಟು ಸಾಮಗ್ರಿಗಳ ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಿ. ಜೈಲು ರೆಸಾರ್ಟ್ ಆಗಿತ್ತು. ಕೈದಿಗಳು ಜೈಲೊಳಗೆ ಕೂತ್ಕೊಂಡು ಡೀಲ್ಗಳನ್ನು ಮಾಡ್ತಾ ಇದ್ರು, ಜೈಲೊಳಗೆ ಕೂತ್ಕೊಂಡು ಬೆದರಿಕೆಯನ್ನು ಹಾಕ್ತಾ ಇದ್ರು. ನಂತರ ಈಗ ಸರಿದಾರಿಗೆ ಬರುವಂತ ಮುನ್ಸೂಚನೆ ಕಾಡ್ತಾ ಇದೆ ಪರಪ್ಪನ ಅಗ್ರಹಾರ. ಈ ರೀತಿ ಆಗೋದಕ್ಕೆ ಕಾರಣ ಆಗಿದ್ದು ಅಂಶುಕುಮಾರ್ ಅನ್ನುವಂತ IPS ಅಧಿಕಾರಿ ಜೊತೆಗೆ DGP ಅಲೋಕ್ ಕುಮಾರ್. ಅಂಶುಕುಮಾರ್ ಅವರನ್ನ ನೇಮಕ ಮಾಡಿದಾಗ ವಿರೋಧ ಬಂದಿತ್ತಲ್ಲಿ. IPS ಅನ್ನು ಯಾಕೆ ಮಾಡ್ತಾ ಇದ್ದೀರಿ, ಇಲ್ಲಿ IPS ಅಧಿಕಾರಿಯನ್ನು ಯಾಕೆ ಟ್ರಾನ್ಸ್ಫರ್ ಮಾಡಿದ್ರಿ ಅಂತ. ಬಟ್ IPS ಅಧಿಕಾರಿಯನ್ನ ಅಲ್ಲಿ ನಿಯೋಜಿಸಿದ ನಂತರ ಬದಲಾವಣೆಗಳಾಗ್ತಾ ಇದೆ. ಜೊತೆಗೆ ಮೇಲಿಂದ ಮೇಲೆ ರೇಡ್ಗಳಾಗ್ತಿದೆ ಜೈಲಿನ ಮೇಲೆ. ಇನ್ನು ಅಲೋಕ್ ಕುಮಾರ್ ಕೂಡ ಬಹಳ ಗಂಭೀರವಾಗಿ ಜೈಲಿನ ಚಿತ್ರಣವನ್ನ ಬದಲಾಯಿಸೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರ ಪರಿಣಾಮ ಕೈದಿಗಳು ವಿಲ ಅಂತಿದ್ದಾರೆ. ಯಾರು ಐಷಾರಾಮಿ ವ್ಯವಸ್ಥೆಗೆ ಒಗ್ಗಿಕೊಂಡಿದ್ರು, ಫೋನ್ಗಳನ್ನು ಬಳಸ್ತಾ ಇದ್ರು, ವಾಟ್ಸ್ಆ್ಯಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಎಲ್ಲವೂ ಇತ್ತಲ್ಲಿ. ಗಾಂಜಾ ಸಿಕ್ತಿತ್ತು, ಮದ್ಯ ಸಿಕ್ತಿತ್ತು, KG ಗಟ್ಟಲೆ ಮಾಂಸ ಹೋಗ್ತಿತ್ತು. ಇದೆಲ್ಲದಕ್ಕೂ ಈಗ ಬ್ರೇಕ್ ಬೀಳ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ರೆಸಾರ್ಟ್ ಆಗಿತ್ತು, ಈಗ ಜೈಲಾಗ್ತಿದೆ ಅಂತ ಅನಿಸ್ತಾ ಇದೆ ಇದು. ಹೌದು ರಕ್ಷತ್, ಏನು ಬೆಂಗಳೂರಿನ ಪರಪ್ ನಗರದಲ್ಲಿರ್ತಕ್ಕಂಥ ಈ ಒಂದು ಕೇಂದ್ರ ಕಾರಾಗೃಹ ಇದೊಂದು ಅಕ್ರಮಗಳ ಅಡ್ಡೆ ಆಗಿತ್ತು. ಇಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಅಪರಾಧಗಳಲ್ಲಿ ಸಿಲುಕೊಂಡಿರ್ತಕ್ಕಂಥವ್ರು ಇಲ್ಲಿ ಬಂದು ಜೈಲ್ ಸೇರ್ತಾ ಇದ್ರೆ ಇವರಿಗೆ ಎಲ್ಲಾ ರೀತಿಯಾದಂತಹ ಸೌಲಭ್ಯಗಳು ಸಿಕ್ತಿತ್ತು. ಒಳಗಡೆನೆ ಅಕ್ರಮವಾದಂತಹ ಮೊಬೈಲ್ಗಳು, ಗಾಂಜಾ, ಸಿಗರೇಟ್, ಎಣ್ಣೆ ಎಲ್ಲವೂ ಬರ್ತ್ಡೇ ಪಾರ್ಟಿಗಳನ್ನು ಕೂಡ ಐಷಾರಾಮಿಯಾಗಿ ಮಾಡ್ತಾ ಇದ್ರು. ಯಾವಾಗ ಮಾಧ್ಯಮಗಳಲ್ಲಿ ಪದೇ ಪದೇ ಈ ಒಂದು ಸುದ್ದಿಗಳು ಬಿತ್ತರ ಹಾಕ್ತಾ ಇತ್ತು, ಒಂದು ರೀತಿಯಾಗಿ ಇಲಾಖೆಗೂ ಕೂಡ ಮುಜುಗರ, ಸರ್ಕಾರಕ್ಕೂ ಕೂಡ ಮುಜುಗರ ಆಗಿತ್ತು. ಕೊನೆಗೆ ಈಗ ಈ ಒಂದು ಜೈಲುಗಳನ್ನ ಸರಿ ಮಾಡುವುದಕ್ಕೆ ADGP ಆಗಿ ಅಲೋಕ್ ಕುಮಾರ್ ಅವರನ್ನ ನೇಮಕ ಮಾಡಿದ ನಂತರ ಪದೇ ಪದೇ ಜೈಲುಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ವಸ್ತುಗಳನ್ನು ಕೂಡ ಈಗ ಸೀಸ್ ಮಾಡ್ತಿದ್ದಾರೆ. ಇಲ್ಲಿ ಐಷಾರಾಮಿ ವಸ್ತುಗಳನ್ನು ಕೂಡ ಸೀಸ್ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ಮೊಬೈಲ್ಗಳು ಸಿಗುವಂತದ್ದು, ಸಿಮ್ ಕಾರ್ಡ್ಗಳು ಸಿಗುವಂತದ್ದು, ಇದೆಲ್ಲವೂ ಕೂಡ ಸೀಸ್ ಆಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳ್ತಾ ಇದೆ. ಈಗ ಏನು ಜೈಲು ಹೇಗಿರಬೇಕು ಆ ರೀತಿಯಾಗಿ ಅತ್ತ ಮುಖ ಮಾಡ್ತಾ ಇದೆ ಅಂತಲೇ ಹೇಳ್ಬಹುದು. ಅಲೋಕ್ ಕುಮಾರ್ ಅವರ ಕಟ್ಟುನಿಟ್ಟಿನ ಸೂಚನೆಗಳಿಂದಾಗಿ ಒಂದಷ್ಟು ಜೈಲುಗಳಲ್ಲಿ ಸುಧಾರಣೆಗಳು ಆಗ್ತಾ ಇದೆ. ಇದರ ನಡುವೆ ಅಲ್ಲಲ್ಲಿ ಒಂದಷ್ಟು ವಸ್ತುಗಳು ಈಗಲೂ ಕೂಡ ಸಿಗ್ತಾ ಇದೆ. ಇದಕ್ಕೂ ಕೂಡ ಕಡಿವಾಣ ಬೀಳ್ಬೇಕಾಗಿದೆ, ಅದಕ್ಕೂ ಕೂಡ ಬ್ರೇಕ್ ಬೀಳ್ಬೇಕಾಗಿದೆ. ಈ ಒಂದು ನಿಟ್ಟಿನಲ್ಲಿ ಈಗ ಅಲೋಕ್ ಕುಮಾರ್ ಅವರ ಕಟ್ಟುನಿಟ್ಟಿನ ಕ್ರಮಗಳಿಂದಾಗಿ ಪರಪ್ಪನ ಅಗ್ರಹಾರದಲ್ಲಿ ಈಗಲೂ ಕೂಡ ಒಂದಷ್ಟು ಐಷಾರಾಮಿ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ ಮತ್ತು ಒಂದಷ್ಟು ವಸ್ತುಗಳನ್ನ ತೆಗೆದು ಹೊರಗಡೆಗೆ ಎಸೆದಿದ್ದಾರೆ. ಜೈಲಿನ ಒಳಗಡೆ ಸಿಕ್ಕಂತಹ ವಸ್ತುಗಳು ಕೂಡ ಈಗ ಹೊರಗಡೆ ಬಂದಿರ್ತಕ್ಕಂಥದ್ದು. ಹಾಗೆ ಏನು ರಕ್ಷಕ್ ಇಲ್ಲಿ ಒಳಗಡೆ ನೀಡ್ತಾ ಇದ್ದಂತ ಎಲ್ಲ ಸೌಲಭ್ಯಗಳಿಗೂ ಕೂಡ ಏನು ಬ್ರೇಕ್ ಬಿದ್ದಿರ್ತಕ್ಕಂತಹದ್ದು. ಹಾಗೆ ಒಂದಷ್ಟು ವಸ್ತುಗಳನ್ನ ತೆಗೆದು ಹೊರಗಡೆ ಹಾಕಿ ಡಂಪಿಂಗ್ ಮಾಡಿದ್ದಾರೆ. ಆ ಒಂದು ನಿಷೇಧಿತ ವಸ್ತುಗಳು ರಾಶಿ ಆಗಿ ಸಿಕ್ಕಿರ್ತಕ್ಕಂಥದ್ದು. ಅಂದ್ರೆ ಇದೆಲ್ಲವೂ ಕೂಡ ಜೈಲಿನ ಒಳಗಡೆ ಇದ್ದಂಥದ್ದು. ಜೈಲಲ್ಲಿ ಅಂದ್ರೆ ತಪ್ಪು ಮಾಡಿ ಬಂದಂತವರಿಗೆ ಇಲ್ಲಿ ಎಲ್ಲಾ ರೀತಿಯಾದಂತಹ ಸೌಲಭ್ಯಗಳು ಸಿಕ್ಬಿಟ್ರೆ ಮತ್ತೆ ಪ್ರಯೋಜನ ಏನು ಇವರಿಗೆ ಜೈಲಿಗೆ ಹಾಕಿ. ಆದ್ರೆ ಈಗ ಸುಧಾರಣಾ ಕ್ರಮಗಳು ಆರಂಭ ಆಗಿದೆ. ಇದು ಎಷ್ಟು ಮಟ್ಟಿಗೆ ಪರಿಣಾಮವನ್ನು ಬೀರುತ್ತೆ ಮತ್ತು ಇದೆಲ್ಲವೂ ಕೂಡ ಸ್ಟಾಪ್ ಆಗತ್ತಾ, ಅದು ಕಾಲವೇ ನಿರ್ಧರಿಸಬೇಕಾಗತ್ತೆ. ಆದ್ರೆ ಈಗಿನ ಒಂದು ಪ್ರಾಥಮಿಕ ಬೆಳವಣಿಗೆಗಳು ಅಲೋಕ್ ಕುಮಾರ್ ಅವರು ಬಂದ ನಂತರ ಈ ಒಂದು ಜೈಲಿನಲ್ಲಿ ಇರ್ತಕ್ಕಂಥ ಅಕ್ರಮಗಳಿಗೆ ಬ್ರೇಕ್ ಬೀಳ್ತಾ ಇದೆ. ಒಂದೊಂದಾಗಿ ಎಲ್ಲವೂ ಕೂಡ ಕಟ್ ಆಗ್ತಿದೆ ಅಂತಾನೆ ಹೇಳ್ಬೇಕಾಗತ್ತೆ ರಕ್ಷಕ್. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.